ಚನ್ನಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸಮ್ಮಿಲನ ಕಾರ್ಯಕ್ರಮ. ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸೋಕೆ ಒಗ್ಗಟ್ಟಾಗಬೇಕು ಅಂತ ಮೈತ್ರಿ ನಾಯಕರು ಕರೆ ಕೊಡ್ತಾ ಇದ್ದಾರೆ. ನೆನ್ನೆ ಕನಕಪುರದಲ್ಲಿತ್ತು, ಇವಾಗ ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹಾಗೆ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸೋದರ ಮುಖಾಂತರ ನಾಡಿದ್ದು ಚನ್ನಪಟ್ಟಣ ತಾಲೂಕು ಮಟ್ಟದ ಮೈತ್ರಿ ಕಾರ್ಯಕರ್ತರ ಸಭೆ ಕೂಡ ಇದೆ. ತಾಲೂಕು ಮಟ್ಟದಲ್ಲಿ ಬೃಹತ್ ಮೈತ್ರಿ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದು, ಹೇಗಾದ್ರೂ ಮಾಡಿ ಗ್ರಾಮಾಂತರದಲ್ಲಿ ಈ ಸಲ ಡಿಕೆ ಬ್ರದರ್ಸ್ನ ಬಗ್ಗು ಬಡಿಲೇಬೇಕು ಅನ್ನುವ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಮೈತ್ರಿ ವರ್ಸಸ್ ಕಾಂಗ್ರೆಸ್ ಅಥವಾ ಇದೀಗ HDK ವರ್ಸಸ್ ಡಿಕೆ ಬ್ರದರ್ಸ್ ಫೈಟ್ ತೀವ್ರ ಒಂದು ಕುತೂಹಲಕ್ಕೆ ಕಾರಣವಾಗ್ತದೆ. ಎಲ್ಲಿ ಏನಾಗುತ್ತೆ, ಗ್ಯಾರಂಟಿ ಯೋಜನೆಗಳು ಅಥವಾ ಡಿಕೆ ಸುರೇಶ್ ಅವ್ರನ್ನ ಆರಿಸೋ ವಿಚಾರದಲ್ಲಿ ಜನರ ಅಭಿಪ್ರಾಯ ಏನಾಗಿರುತ್ತೆ, ಅಥವಾ ಮಂಜುನಾಥ್ ಅವ್ರ ವಿಚಾರದಲ್ಲಿ ಇವರು ಉರುಳಿಸಿರುವಂತಹ ದಾಳ ಬಿಜೆಪಿ ಕೈ ಹಿಡಿಯುತ್ತಾ, ಮೈತ್ರಿ ಕೈ ಹಿಡಿಯುತ್ತಾ ಅನ್ನುವ ಕುತೂಹಲ. ಇದರ ನಡುವೆ ಎಲ್ಲೆಲ್ಲಿ ಅವಕಾಶಗಳು ಸಿಗ್ತಾ ಇದೆಯೋ ಎಲ್ಲ ಕಡೆ ಕೂಡ ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ, ಕಾರ್ಯಕರ್ತರ ಒಂದು ಸಭೆ ಕರೆಯೋದ್ರ ಮುಖಾಂತರ ಒಗ್ಗಟ್ಟಾಗಬೇಕು, ಒಗ್ಗಟ್ಟು ಪ್ರದರ್ಶನ ಮಾಡೋದ್ರ ಮುಖಾಂತರ ಡಿಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರ ಬೇರು ಸಮೇತ ಕಿತ್ತು ಹಾಕಬೇಕು. ಡಾಕ್ಟರ್ ಸ್ಪರ್ಧೆಗೆ ಸಿಪಿ ಯೋಗೇಶ್ವರ್ ಅವರು ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ. ನಾನ್ ನಿಂತಿದ್ರೆ ಡಿಕೆ ಸುರೇಶ್ ವಿರುದ್ಧ ಗೆಲ್ಲೋಕ್ ಆಗ್ತಾ ಇರ್ಲಿಲ್ಲ, ಬಟ್ ಡಾಕ್ಟರ್ ಮಂಜುನಾಥ್ ಅವ್ರ ಕೈಲಾಗುತ್ತೆ, ನೀವು ಅವ್ರ ಪರವಾಗಿ ನಿಂತ್ಕೋಬೇಕು. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕಣಕ್ಕಿಳಿಸಿದ್ವಿ. ಕಳೆದ ಬಾರಿ ಮುನಿರತ್ನ ಕೈ ಪರವಾಗಿದ್ರು ಕೂಡ ಬಿಜೆಪಿ 30,000 ಲೀಡ್ ಇತ್ತು. ಇವತ್ತು ಮುನಿರತ್ನ ಅವರು ಕೂಡ ಬಿಜೆಪಿಲೇ ಇದ್ದಾರೆ. ಹಾಗಾಗಿ ನಮಗೆ ಗೆಲುವು ನಿಶ್ಚಿತ. ನಾನ್ ನಿಂತಿದ್ರು ಕೂಡ ಆಗ್ತಿರ್ಲಿಲ್ಲ ಅಂತ ಕಾಣುತ್ತೆ ಬಹುಶಃ, ಬಟ್ ಅದಕ್ಕೆ ಡಾಕ್ಟರ್ ಅವ್ರು ನಿಂತಿದ್ದಾರೆ, ಮಂಜುನಾಥ್ ನಿಂತಿದ್ದಾರೆ, ಅವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿಕೆ ಸುರೇಶ್ ಅವ್ರನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಅಂತ ಸಿಪಿ ಯೋಗೇಶ್ವರ್ ಅವರು ಅಬ್ಬರದ ಸಮರ್ಥನೆಗೆ ಮುಂದಾಗ್ತಾ ಇದ್ದಾರೆ. ನಾನ್ ನಿಂತಿದ್ರು ಡಿಕೆ ಸುರೇಶ್ ವಿರುದ್ಧ ಗೆಲ್ಲೋಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆಗ ನೋಡೋದಾದ್ರೆ ಕಳೆದ ಬಾರಿ ಮುನಿರತ್ನ ಅವರು ಕಾಂಗ್ರೆಸ್ನಲ್ಲಿದ್ರು, ಕಾಂಗ್ರೆಸ್ ಪರವಾಗಿದ್ರು, ಬಟ್ ಈಗ ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮಗೆ ಇನ್ನೊಂದು ರೀತಿಯ ಬಲ ಸಿಕ್ಕಂತಾಗಿದೆ. ಸೊ ಈ ಸಲ ಬಗ್ಗು ಬಡಿಬೇಕು ಡಿಕೆ ಸುರೇಶ್ ಅವ್ರನ್ನ ಅಂತ. ಸುರೇಶ್ ಅವ್ರಿಗೆ ಮಾತಾಡ್ಲಿಕ್ಕೆ ಒಬ್ಬ ರಾಜಕಾರಣಿ ಸಿಕ್ಕಿದ್ರೆ ಅವರು ಬೇರೆ ತರ ಮಾತಾಡ್ತಿದ್ರು. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕೆ ಅವ್ರಿಗೇನು ಯೋಗ್ಯತೆನೇ ಇಲ್ಲ. ಹಾಗಾಗಿ ಅವರು ಏನು ಮಾತಾಡೋಕೆ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಏನು ಆಪಾದನೆ ಹೊರಿಸೋಕೆ ಆಗ್ತಾ ಇಲ್ಲ. ಹತಾಶರಾಗಿದ್ದಾರೆ ಇವತ್ತು ಇಡೀ ಜನಸಾಮಾನ್ಯರು. ಇವತ್ತು ಆಯ್ತು ರೀ, ಮಂಜುನಾಥ್ ಅವ್ರಿಗೆ ಭಾಳ ಅವ್ರಿಗೆ ತುಂಬ ಸುಲಭವಾದಂಥ ಅಭ್ಯರ್ಥಿ ಆಗಿದ್ರೆ, ಕುಕ್ಕರು ಟೋಕನ್ನು ಪುನಃ 5,000 ಯಾಕೆ ಪೇಂಟ್ ಮಾಡಿ ಇಡ್ತಾ ಇದ್ರು, ಅದೇನೇನೋ ಹೌಸ್ ಹೋಲ್ಡಿಂಗ್ ಐಟಮ್ಸ್ಗಳು ಸೀರೆಗಳೆಲ್ಲ ಯಾಕೆ ಕೊಡ್ತಾ ಇದ್ರು, ಅವ್ರಿಗೆ ಏನಾಗಿದೆ ಅಂತ ಅಷ್ಟೊಂದು ಭಾಳ ಪ್ರಭಾವವಾಗಿ ಜನಸೇವೆ ಮಾಡಿದರೆ ಕೆಲಸ ಮಾಡಿದರೆ ಯಾಕೆ ಅವ್ರು ಈ ಕೆಲಸ ಮಾಡಬೇಕು. ಬೆಂಗಳೂರು ಸೌತಲ್ಲಿ ನಮ್ಮ ಜಯಮುತ್ತು ಗೊತ್ತು, ಒಬ್ಬರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ರು ಲಾಸ್ಟ್ ಟೈಮು, RK ರಮೇಶ್ ಅಂತ. 7.5 ಲಕ್ಷ ಓಟ್ ಇರೋದಲ್ಲಿ RK ರಮೇಶು 2 ಸಾರಿ MLA ಎಲೆಕ್ಷನ್ ನಿಂತು ಮನೆ ಮಠ ಕಳ್ಕೊಂಡು ಇವ್ರು ಸವಾಸ ಮಾಡಿ ಇವ್ರು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ಅಣ್ಣ ತಮ್ಮದಿರು ಅಂತ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಚೆ ಬರ್ತಾ ಇಲ್ಲ. ಇವತ್ತು 7.5 ಲಕ್ಷ ಓಟ್ ಇರ್ತಕ್ಕಂಥ ಬೆಂಗಳೂರು ಸೌತಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋಕ್ಕೆ ಒಬ್ಬ ಮುಖಂಡ ಇಲ್ಲ. ಅಲ್ಲಿ ಸೋತಿರೋ ಅಭ್ಯರ್ಥಿ ಮನೇಲಿ ಕೂತಿದ್ದಾನೆ. 7.5 ಲಕ್ಷ ಓಟ್ ಇರೋದು, 1 ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡ್ ತಗೋತೀವಿ ನಾವಲ್ಲಿ. ನಿಮಗೆ ಪೊಲಿಟಿಕಲ್ ಇಂಟರ್ನಲ್ ಏನೇನು ಆಗ್ತದೆ 8 ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ. ಬರೀ ಚನ್ನಪಟ್ಟಣ ಬರೋದು, ಇವ್ರ ಮನೆಗೆ ಹೋಗೋದು, ಒಂದು ಸಾಲ ಹಾಕೋದಲ್ಲ. ಅವರೆಲ್ಲ ಕರೆದು ವಾಪಸ್ ಒಂದೇ ದಿವಸದಲ್ಲಿ BJP ಸಾಲ ಹಾಕಿಸ್ತೀನಿ. ನಾನು ಹೇಳೋದೇನೆಂದರೆ, ಅವ್ರ ಹತಾಶವಾದಂಥ ಮನೋಭಾವ. 17.5 ಲಕ್ಷ 18 ಲಕ್ಷ ಓಟ್ ಏನಿದೆ ಅಲ್ಲಿ ಅವ್ರಿಗೆ ಏನು ಧ್ವನಿ ಇಲ್ಲ. ಈಗ ಇವತ್ತು ಅವ್ರಿಗೆ ಆನೇಕಲ್ ಆಗ್ಬೋದು, ಬೆಂಗಳೂರು ಸೌತ್ ಆಗ್ಬೋದು, RR ನಗರ ಆಗ್ಬೋದು. ಹೋದ ಸಾರಿ ಚುನಾವಣೆಯಲ್ಲಿ, ಇದೇ MP ಚುನಾವಣೆಯಲ್ಲಿ RR ನಗರದಲ್ಲಿ ಮುನಿರತ್ನ ಕಾಂಗ್ರೆಸ್ ಪರ ಇದ್ದ, ನಮ್ಮ MLA ಅವರು ಇದ್ದರು, ಇದೇ ಅಣ್ಣ ತಮ್ಮದಿರು ಇದ್ದರು, ಅವರೆಲ್ಲ ಇದ್ದರೂ ಕೂಡ BJP 30,000 ಲೀಡು ಪಾರ್ಲಿಮೆಂಟಲ್ಲಿ. ಇವತ್ತು ಮುನಿರತ್ನ ಅವರು ಔಟ್ ಆ್ಯಂಡ್ ಔಟ್ BJPಲಿದ್ದಾರೆ. ಈಗ ಇವ್ರ ಪರವಾದಂಥ ಧ್ವನಿ ಎತ್ತಕ್ಕಂಥವ್ರು ಯಾರೂ ಇಲ್ಲ ಅಲ್ಲಿ. ಅದ್ಯಾರೋ ಒಬ್ರು ಹೆಣ್ಮಗಳು ಅವರ ತಂದೆ ಮಗಳು ಸೇರ್ಕೊಂಡು ಇವ್ರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಜನಗಳ ಮನಸ್ಥಿತಿ ಹೆಂಗಿದೆ ಅಂದರೆ, ಮಂಜುನಾಥ್ ಅವರು ಒಬ್ಬ ಸಂಭಾವಿತ ವ್ಯಕ್ತಿ, ಅವರು ಈ ಸಮಾಜಕ್ಕೆ ಬೇಕು. ಯಾವ MPನೂ ಬಂದು ಯಾರ ಮನೆಯೂ ಅವ್ನು ಕಸ ಗುಡಿಸ್ಬಿಡ್ದಿಲ್ಲ. 10 ವರ್ಷ ಇಲ್ಲದೆ ಇರತಕ್ಕಂಥ ಈಗ ಏನೋ ತಂಗುದಾಣಗಳು ಇವತ್ತು ಹೆಂಗೆ ಉದ್ಭವ ಆಗುತ್ತವೆ ಇದ್ದಕ್ಕಿದ್ದಂಗೆ. ನಾನು ಕೇಳಿದೆ, ಅವರು 10 ವರ್ಷದಲ್ಲಿ ನೀವೊಂದು ಶ್ವೇತಪತ್ರ ಹೊರಡಿಸಿದ್ರಿ, ನಿಮ್ಮ MP ಗ್ರ್ಯಾಂಟನ್ನು ಚನ್ನಪಟ್ಟಣಕ್ಕೆ ಎಷ್ಟು ಕೊಟ್ಟಿದ್ದೀರಿ, ರಾಮನಗರಕ್ಕೆ ಎಷ್ಟು ಕೊಟ್ಟಿದ್ದೀರಿ, ಯಾರ್ಯಾರು ಬಡವರು ಕೊಟ್ಟಿದ್ದೀರಿ, ಯಾವ್ಯಾವ ಸಂಘ ಸಂಸ್ಥೆ ಕೊಟ್ಟಿದ್ದೀರಿ ಅಂತ. ಅವ್ರಲ್ಲೇ ಒಂದು ಬೇನಾಮಿ ಟ್ರಸ್ಟ್ ಮಾಡಿಕೊಂಡು ಎಲ್ಲ ದುಡ್ಡು ಡ್ರಾ ಮಾಡ್ಕೋತಾವ್ರೆ. 12 ವರ್ಷದಿಂದ ಯಾರು ಲೆಕ್ಕ ಕೇಳಲಿಲ್ಲ. ಈಗ ಅವರ ಈ ಉಡಾಫೆ ಉತ್ತರಕ್ಕೆಲ್ಲ ನಮ್ಮ ಜನ ಪ್ರಜ್ಞಾವಂತ ಇದ್ದಾರೆ ರೀ. ಅರ್ಬನ್ ಏರಿಯಾ ನಮ್ಮದು, ಎಲ್ಲ ವಿದ್ಯಾವಂತರಿದ್ದಾರೆ, ಜನ ಉತ್ತರ ಕೊಡ್ತಾರೆ. ನಮ್ಮ ದೌರ್ಭಾಗ್ಯ, ನಾವು JDS ಕಿತ್ತಾಡ್ಕೊಂಡು ನಾವು ಲಾಭ ಮಾಡಿಕೊಡ್ತಾ ಇದ್ವಿ. ಆದರೆ JDS ಕೂಡ ಕಾಂಗ್ರೆಸ್ಗೆ ರಾಜಕೀಯ ವೈರಿ, BJPನೂ ಕೂಡ ಕಾಂಗ್ರೆಸ್ ರಾಜಕೀಯ ವೈರಿ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ವಿನಯ್, ಬೆಂಗಳೂರು ಗ್ರಾಮಾಂತರದಲ್ಲಿ ಶತಾಯ ಗತಾಯ ಡಿಕೆ ಸುರೇಶ್ನ ಸೋಲಿಸಲೇಬೇಕು ಅಂತ ಮೈತ್ರಿ ಪಣ ತೊಟ್ಟು ನಿಂತಿದೆ.
ಅಭ್ಯರ್ಥಿಯನ್ನ ಕೂಡ ಘೋಷಣೆ ಮಾಡಿದೆ. ಹೇಗ್ ನಡೀತಾ ಇದೆ ಈ ಎಲ್ಲ ಒಂದು ಸಮ್ಮಿಲನ ಕಾರ್ಯಕ್ರಮಗಳು, ಸಭೆಗಳು, ಕಾರ್ಯಕರ್ತರನ್ನ ಒಂದುಗೂಡಿಸೋದು ಅಂತ? ವಿದ್ಯಾ, ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಏನು ಆಯ್ಕೆಗೊಂಡಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರ ಆಯ್ಕೆ ಆದ್ಮೇಲೆ ಬಿಜೆಪಿ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಮಾಜಿ ಸಚಿವ ಸಿ.ಪಿ. ಯೋಗೇಶ್ವರ್ ಹಾಗೂ ಮುನಿರತ್ನವರು ಕೂಡ ಎಲ್ಲಾ ಭಾಗದಲ್ಲೂ ನಿರಂತರವಾಗಿ ಸಭೆಗಳನ್ನ ಮಾಡಿ ಸಾಕಷ್ಟು ಸಂಘಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿರುವಂತದ್ದು. ಮಂಗಳವಾರ ಚನ್ನಪಟ್ಟಣದಲ್ಲಿ ಬೃಹತ್ ಮೈತ್ರಿ ಸಮಾವೇಶವನ್ನು ಕೂಡ ನಡೆಸಿರುವಂತದ್ದು. ಅಂದ್ರೆ ಚನ್ನಪಟ್ಟಣ ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪರಸ್ಪರ ವಿರುದ್ಧವಾಗಿ ತೊಡೆ ತೊಡ್ಕೊಂಡು ನಿಂತಿದ್ದಂತವ್ರು. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಸಮ್ಮಿಲನ ಕಾರ್ಯಕ್ರಮವನ್ನ ಮಾಡಬೇಕು, ಬಿಜೆಪಿ ಜೆಡಿಎಸ್ ಇಬ್ಬರನ್ನು ಕೂಡ ಕಾರ್ಯಕರ್ತರನ್ನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಸಮ್ಮಿಲನ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಈ ಮೂಲಕ ನಾವಿಬ್ಬರು ಕೂಡ ಒಟ್ಟಾದ್ರೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬಹುದು ಅನ್ನೋ ಒಂದು ಸಂದೇಶ ರವಾನೆ ಮಾಡ್ಲಿಕ್ಕೆ ಹೀಗಾಗಿ ಬೃಹತ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ ಸೇರಿದಂತೆ ದೊಡ್ಡ ಮಟ್ಟದ ನಾಯಕರನ್ನ ಕರೆಸಿ ಅಲ್ಲಿ ಸಭೆಯನ್ನ ಮಾಡುವಂತ ಮೂಲಕ ಕಾಂಗ್ರೆಸ್ಗೆ ಟಕ್ಕರನ್ನ ಕೊಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಚನ್ನಪಟ್ಟಣದಿಂದ ಅಧಿಕೃತ ಪ್ರಚಾರ ಕಾರ್ಯವನ್ನು ಕೂಡ ಆರಂಭ ಮಾಡ್ಲಿಕ್ಕೆ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ನ ಸ್ಥಳೀಯ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಕಾಂಗ್ರೆಸ್ಗೆ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಈಗ ಅಭ್ಯರ್ಥಿ ವಿಚಾರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಸರ್ಗೆ ಕೆಂಡ ಕಟ್ಕೊಂಡಂಗೆ ಆಗ್ಬಿಟ್ಟಿದೆ. ಬೇರೆ ರಾಜಕೀಯ ನಾಯಕರುಗಳಾದ್ರೆ ಟೀಕೆ ಮಾಡ್ಬಿಡ್ತಿದ್ರು, ಬಟ್ ಇಲ್ಲಿ ಟೀಕೆ ಮಾಡೋ ಹಾಗೂ ಇಲ್ಲ, ಹೊಗಳೋ ಹಾಗೂ ಇಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿ ಕಾಂಗ್ರೆಸ್ಗೆ.